ರೈತ ಮೋರ್ಚಾದ ಪ್ರತಿಭಟನೆ ಹಾಗೂ ಭೀಮಸ್ಮರಣೆ ಈ ಪೂರ್ವಭಾವಿಗೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ವಿಧಾನಸಭಾ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೋಲಾರ ಮುಖ್ಯ ಸಚೇತಕರಾದ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ವೈ.ಎ. ನಾಗಸಮಣ್ಣನವರೇ ಹಾಗೂ ನಮ್ಮ ಮುಳಬಾಗಿಲು ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯ ನಾಯಕರಾದಂಥ ರಘುವಣ್ಣವರೇ, ವಾಸಣ್ಣವರೇ, ನಮ್ಮ ವೆಂಕಟೇಶಣ್ಣನವರೇ, ಮತ್ತೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಆನಂದಣ್ಣನವರೇ, ಮಮತಾಕ್ ಅವರೇ, ಮತ್ತೆ ಲಕ್ಷ್ಮಣನವರೇ, ಶಿವಣ್ಣನವರೇ, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅಶೋಕರವರೇ, ಮೋಹಣ್ಣನವರೇ, BLA ಒಂದಾದಂಥ ವಿಶ್ವನಾಥ್ ರೆಡ್ಡಿ ಅವರೇ, ನಮ್ಮ ಹಿರಿಯ ನಾಯಕರಾದಂಥ ನಮ್ಮ ಬಾಲಕೃಷ್ಣ ಗೌಡನವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಣಿಶಂಕರ್ ಅವರೇ, ವಿಶ್ವನಾಥ್ ಅವರೇ, ಮಂಜು ಅವರೇ ಹಾಗೂ ನಮ್ಮ ಸೋಮು ಅವರೇ, ಎಲ್ಲರಿಗೂ ಒಂದು ಸ್ವಾಗತ ಕೋರ್ತಾ ಇನ್ನೂ ನಮ್ಮ ಸಭೆಯಲ್ಲಿ ಕಳೆದ ಒಂದು 4-5 ದಿವಸದಿಂದ ಕೂಡ ಅಧ್ಯಕ್ಷರಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ನಾನು ಕೂಡ ಎಲ್ಲಾ ಮುಖಂಡರಿಗೆ ಮಾತಾಡಿದ್ದೀನಿ. ಈ ಸಭೆಗೆ 2 ಗಂಟೆಗೆ ಬರ್ಬೇಕಂತ ಎಲ್ಲರಿಗೂ ಹೇಳಿದ್ದೀನಿ. ಪದೇ ಒಬ್ಬೊಬ್ಬರಿಗೆ 2 ಸತಿ 3 ಸತಿ 4 ಸತಿ ಹೇಳ್ತಾ ಇದ್ರೆ ಕೂಡ ಸಭೆಯಲ್ಲಿ ಒಂದು ಮೀಟಿಂಗ್ ಬಂದ್ರೆ ಮತ್ತೊಂದು ಇನ್ನೊಂದು ಮೀಟಿಂಗ್ ಬರಲ್ಲ. ತುಂಬಾ ಬೇಜವಾಬ್ದಾರಿಯಾಗಿ ಕೆಲವೊಂದು ಜನ ನಡ್ಕೊಂತ ಇದ್ದಾರೆ. ಆತ ನಡ್ಕೊಂತ ಇದ್ರೆ ಯಾವ ರೀತಿ ಪಕ್ಷ ಕಟ್ಟಕ್ಕಾಗುತ್ತೆ? ಈಗ ಪ್ರತಿಯೊಬ್ಬರು ಕೂಡ ನಾವು ಪಕ್ಷ ಕಟ್ಟಬೇಕು, ದೇಶ ಕಟ್ಟಬೇಕು, ಧರ್ಮ ಕಾಪಾಡ್ಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇರ್ಬೇಕು. ಯಾರೋ ಒಬ್ರು ಇಬ್ರು ಇದ್ ಮಾಡಿದ್ರೆ ಆಗಲ್ಲ. ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ನಾವು ಹೌದು ನಮ್ಮ ಒಂದು ಬಿಜೆಪಿ ಪಕ್ಷವನ್ನು ಮುಳಬಾಗಿಲು ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಕಟ್ಟಬೇಕು ಅಂದ್ಬಿಟ್ಟು ನನ್ನಿಂದ ಇಲ್ಲ ಯಾರೋ ಒಬ್ಬರಿಂದ ಇಬ್ಬರಿಂದ ಆಗಿರೋಂಥ ಕೆಲಸ. ಎಲ್ಲರೂ ಸೇರಿದ್ರೆ ನಾವು ಇಲ್ಲೇ ಪಕ್ಷ ಸಂಘಟನೆ ಮಾಡ್ಬೇಕಾದ್ರೆ ಎಲ್ಲರ ಒಂದು ಒಗ್ಗಟ್ಟು ಬೇಕು, ಎಲ್ಲರ ಒಂದು ಪರಿಶ್ರಮ ಬೇಕು, ಎಲ್ಲರ ಒಂದು ಶಕ್ತಿ ಇದ್ರೆ ಮಾತ್ರ ನಾವು ಇಲ್ಲಿ ಪಕ್ಷ ಕಟ್ಟಕ್ಕಾಗುತ್ತೆ. ಮುಂದಿನ ದಿನಗಳಾದರೂ ಎಲ್ಲರಿಗೂ ಒಗ್ಗೂಡ್ಕೊಂಡು ಇಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಪಕ್ಷವನ್ನು ಒಂದು ಉತ್ತಮ ಸಂಘಟನೆ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಕೂಡ ನಾವು ವಿನಂತಿ ಮಾಡ್ಕೊಳ್ತಾ, ಏನು ಪದವೀಧರ ಕ್ಷೇತ್ರದ ಒಂದು ಪೂರ್ವಭಾವಿ ಸಭೆಗೆ ಆಗಮಿಸಿದ ನಮ್ಮ ವೈ.ಎ. ನಾಗಸಮಣ್ಣನವರು ಇದರ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ BLA 2 ಯಾವ ಪ್ರತಿಯೊಂದು ಬೂತಿನಲ್ಲೂ ಕೂಡ BLA 2 ಇರಬೇಕು. ಆ ಒಂದು BLA 2 ಅವರ ಏನು ಕಾರ್ಯವನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋದು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಹೇಳ್ತಾರೆ. ಅದೇ ರೀತಿ ನಮ್ಮ ರೈತ ಮೋರ್ಚಾ ಈಗ ಕಬ್ಬು ಬೆಳೆ ಇರ್ಬೋದು, ಮತ್ತೆ ಇನ್ನೂ ಅನೇಕ ಒಂದು ನಮ್ಮ ರೈತ ಮೋರ್ಚಾ ಸಮಸ್ಯೆಗಳು ಅದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆನಂದನವರು ಮಾತಾಡ್ತಾರೆ. ಹಾಗೆ ಮುಂದೆ ಭೀಮಸ್ಮರಣೆ ಮಾಡಬೇಕಾಗಿದೆ. ಈಗ ಪ್ರತಿಯೊಂದು ಮೊನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಭೀಮಸ್ಮರಣೆ ಆಗಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ಯಥೇಚ್ಛವಾಗಿ ನಮ್ಮ ಕೋಲಾರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಭೀಮಸ್ಮರಣೆ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಕೂಡ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆನೆಸ್ಕೊಳ್ತಾ ಮುಂದೆ ಈಗಾಗಲೇ ತುಂಬಾ ಸಮಯ ಆಗಿದೆ. ನಮ್ಮ ನಾಯಕರಾದಂಥ ನಮ್ಮ ವೈ.ಎ. ನಾಗಸಮಣ್ಣ ಮುಂದೆ ಮಾತಾಡ್ತಂತ ಮಾತನ್ನ ಹೇಳ್ತಾ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.